ನಮಸ್ತೆ. ರಾಮಾಯಣ ಅಯೋಧ್ಯಾಕಾಂಡ ಏಕೋನವಿಂಶತ್ಯಧಿಕಶತತಮಃ ಸರ್ಗಃ ದಂಡಕಾರಣ್ಯಪ್ರವೇಶಃ. ಶ್ಲೋಕ 6ರಿಂದ 11 ತನಕ 11ರ ಶ್ಲೋಕ ನೋಡೋಣ. ಮೊದಲಿಗೆ 6ನೇ ಶ್ಲೋಕ. ಋಷೀಣಾಮಗ್ನಿಹೋತ್ರೇಷು ಹುತೇಷು ವಿಧಿಪೂರ್ವಕಂ ಕಪೋತಾಂಗಾರುಣೋ ಧೂಮೋ ದೃಶ್ಯತೆ ಪವನೋದ್ಧತಃ. 7ನೇ ಶ್ಲೋಕ. ಅಲ್ಪಪರ್ಣಾ ಹಿ ತರವೋ ಘನೀಭೂತಾ ಸಮಂತತಃ ವಿಪ್ರಕೃಷ್ಟೇಪಿ ದೇಶೇಸ್ಮಿನ್ ನ ಪ್ರಕಾಶಂತಿ ವೈದಿಶಃ. 8ನೇ ಶ್ಲೋಕ. ರಜನೀಚರಸತ್ವಾನಿ ಪ್ರಚರಂತಿ ಸಮಂತತಃ ತಪೋವನಂ ಮೃಗಾಹ್ಯೇತೆ ವೇದಿತೀರ್ಥೇಷು ಶೇರತೆ. 9ನೇ ಶ್ಲೋಕ. ಸಂಪ್ರವೃತ್ತಾ ನಿಶಾಸೀತೆ ನಕ್ಷತ್ರಸಮಲಂಕೃತಾ ಜ್ಯೋತ್ಸ್ನಾ ಪ್ರವರ್ಣಶ್ಚಂದ್ರೋ ದೃಶ್ಯತೆऽಭ್ಯುದಿತೋಂಬರೆ. 10ನೇ ಶ್ಲೋಕ. ಗಮ್ಯತಾಮನುಜಾನಾಮಿ ರಾಮಸ್ಯಾನುಚರೀ ಭವ ಕಥಯಂತ್ಯಾ ಹಿ ಮಧುರಂ ತ್ವಯಾಹಂ ಪರಿತೋಷಿತಾ. 11ನೇ ಶ್ಲೋಕ. ಅಲಂಕುರು ಚ ತತ್ತಾವತ್ತ್ವಂ ಪ್ರತ್ಯಕ್ಷಂ ಮಮ ಮೈಥಿಲಿ ಪ್ರೀತಿಂ ಜನಯ ಮೇ ವತ್ಸೇ ದಿವ್ಯಾಲಂಕಾರಶೋಭಿತಾ. ಈಗ ಅದರ ಅರ್ಥಗಳನ್ನು ನೋಡೋಣ. 6 ಮತ್ತು 7ನೇ ಶ್ಲೋಕದ ಅರ್ಥ. ಅಲ್ಲಿ ಪಾರಿವಾಳದ ಮೈಬಣ್ಣದಂತೆ ನುಸುಗುಪ್ಪಾದ ಹೊಗೆಯು ಕಾಣಿಸುತ್ತಿದೆ. ಋಷಿಗಳು ವಿಧಿಪೂರ್ವಕವಾಗಿ ಹೋಮ ಮಾಡಲು ಗಾಳಿಯಿಂದ ಹೊಗೆ ಎದ್ದಿದೆ. ದಿಕ್ಕುಗಳು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಕಣ್ಣಿಗೆ ದೂರದಲ್ಲಿರುವ ಮರಗಳಲ್ಲಿ ಎಲೆಗಳು ವಿರಳವಾಗಿದ್ದರೂ ದಟ್ಟವಾಗಿರುವಂತೆ ತೋರುತ್ತದೆ. ರಾತ್ರಿ ಸಂಚಾರಿಗಳಾದ ಪ್ರಾಣಿಗಳು ಅಲ್ಲಲ್ಲಿ ಸಂಚಾರವನ್ನಾರಂಭಿಸುತ್ತಿವೆ. ನಮ್ಮ ತಪೋವನದ ಮೃಗಗಳು ವೇದಿಗಳ ಪುಣ್ಯ ಪ್ರದೇಶಗಳಿಗೆ ಬಂದು ಮಲಗುವುದನ್ನು ನೋಡು. ಸೀತೆ, ತಾರಾಪುಂಜ ರಂಜಿತಳಾಗಿ ರಜನಿಯು ಬಂದಳು. ಚಂದ್ರನು ಚಂದ್ರಿಕೆಯನ್ನು ಹೊದೆದು ಅಂಬರ ತಳದಲ್ಲಿ ಉದಿಸಿ ಬಂದನು. ನೀನೂ ಹೋಗಿ ರಾಮನ ಪಾರ್ಶ್ವದಲ್ಲಿರು. ಸವಿಮಾತಿನಿಂದ ನನ್ನನ್ನು ಸಂತೋಷಪಡಿಸುತ್ತಿದ್ದೀಯೇ ಮೈಥಿಲಿ. ನನ್ನೆದುರಿಗೆ ಈ ಒಡವೆಗಳಿಂದ ಸಿಂಗರಿಸಿಕೋ. ವತ್ಸೆ, ಈ ದಿವ್ಯಾಲಂಕಾರಗಳನ್ನು ಧರಿಸು. ನೋಡಿ ಸಂತೋಷಿಸುತ್ತೇನೆ ಎಂದಳು. ಇದು 6ರಿಂದ 11ನೇ ಶ್ಲೋಕಗಳ ಅರ್ಥ. ಇಲ್ಲಿ ಕಳೆದ ಶ್ಲೋಕದಲ್ಲಿ ನಾವೇನು ನೋಡಿದ್ವಿ, ಅನಸೂಯೆ ಹೇಗೆ ಸೀತೆಯ ಬಗ್ಗೆ ಹೇಳ್ತಾಳೆ, ಸೀತೆ ಹೇಳಿರೋ ಸ್ವಯಂವರದ ಕಥೆಯನ್ನು, ಅದಕ್ಕೆ ಪ್ರತಿಕ್ರಿಯೆ ಹೇಗೆ ಕೊಡ್ತಾಳೆ ಅನಸೂಯೆ. ಅಜ್ಜಿ ಮೊಮ್ಮಗಳ ಸಂಭಾಷಣೆ ಥರ ಇತ್ತು ಅಂತ ನಾವೆಲ್ಲ ನೋಡಿದ್ವಿ. ಆಮೇಲೆ ಅದರ ಜೊತೆಗೆ ನಾವು ಅನಸೂಯೆ ಮಹರ್ಷಿಗಳು ಮುನಿಗಳು ರಾತ್ರಿ ಸ್ನಾನ ಮಾಡಿ ಬಂದು ಅವರ ಕಾರ್ಯಗಳನ್ನು ಮಾಡಲು ಬರ್ತಿದ್ದಾರೆ ಅಂತ ಹೇಳೋದನ್ನು ಕೇಳಿದ್ವಿ. ಈ ಶ್ಲೋಕಗಳಲ್ಲಿ ಅದರ ಮುಂದುವರಿಕೆ ಆಗುತ್ತೆ. ಇನ್ನು ಏನೆಲ್ಲ ಆಗುತ್ತಿತ್ತು ಆ ರಾತ್ರಿಯ ಆಶ್ರಮದಲ್ಲಿ, ಏನೆಲ್ಲ ಆಗುತ್ತೆ ಅನ್ನೋದು ಹೇಳ್ತಿದ್ದಾರೆ ಅನಸೂಯಾದೇವಿ. ಇಲ್ಲಿ ಶಿವರಿಗೆ ಏನು ಹೇಳ್ತಿದ್ದಾರೆ ಅಂದರೆ, ಅಲ್ಲಿ ಪಾರಿವಾಳದ ಮೈಬಣ್ಣದಂತೆ ನುಸುಗುಪ್ಪಾದ ಹೊಗೆಯು ಕಾಣಿಸುತ್ತಿದೆ. ಪಾರಿವಾಳದ ಮೈಬಣ್ಣ, ಪಾರಿವಾಳ ನಮಗೆ ಗೊತ್ತು, ಅದು ಮೈಬಣ್ಣ ಯಾವ ಥರ ಇರುತ್ತೆ, ಒಂದು ಗ್ರೇಯಿಶ್ ಇರುತ್ತೆ. ಸೊ ಆ ಮೈಬಣ್ಣದಂತೆ ನುಸುಗುಪ್ಪಾದ ಹೊಗೆಯು ಕಾಣಿಸುತ್ತಿದೆ. ಆ ಬಣ್ಣದಂತೆ ಒಂದು ಸಣ್ಣದಾಗಿ ಹೊಗೆ ಕಾಣಿಸುತ್ತಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಏನದು ಹೊಗೆ ಅನ್ನೋದ್ರ ಬಗ್ಗೆ ಹೇಳಿದೆ. ಋಷಿಗಳು ವಿಧಿಪೂರ್ವಕವಾಗಿ ಹೋಮ ಮಾಡಲು ಗಾಳಿಯಿಂದ ಹೊಗೆ ಎದ್ದಿದೆ. ನಾವು ಹೋಮ ಮಾಡೋದನ್ನು ನೋಡಿದರೆ ಶುರುವಿಗೆ ಚೆನ್ನಾಗಿ ಅಗ್ನಿ ಎಲ್ಲ ಜೋರಾಗಿ ಉರಿತಿರಲ್ಲ.
ಶುರುವಿಗೆ ಎಲ್ಲ ಏನದು ತೆಂಗಿನಕಾಯಿ ಚಿಪ್ಪು ಮತ್ತು ಬೇರೆ ಬೇರೆ ಸಮಿದೆ ಮತ್ತು ಕಟ್ಟಿಗೆ ಅದೆಲ್ಲ ಹಾಕ್ತಾರೆ. ಹಾಕಿ ಅದಕ್ಕೆ ಬೆಂಕಿ ಬರ್ಸ್ಬೇಕು. ಬೆಂಕಿ ಬರ್ಸಿದ ಕೂಡಲೇ ಬರಲ್ಲ, ಶುರುವಿಗೆ ತುಂಬ ಹೊಗೆ ಬರುತ್ತೆ. ಅದು ಹೊಗೆನೇ ಜಾಸ್ತಿ ಇರುತ್ತೆ ಶುರುವಿಗೆ. ಆಮೇಲೆ ತುಂಬ ಗಾಳಿ ಕೊಡಬೇಕಾಗತ್ತೆ. ಕೊಟ್ಟು ಗಾಳಿ ಅದಕ್ಕೆ ಗಾಳಿ ಬೀಸಿದಾಗ ಹೊಗೆ ಸಣ್ಣದಾಗೆ ಅಗ್ನಿ ಚಿಕ್ಕದಿದ್ದು ಅಗ್ನಿ ಸ್ವಲ್ಪ ದೊಡ್ಡದಾಗಿ ಬರುತ್ತೆ. ನಾವು ಟಿಪಿಕಲಿ ಎಲ್ಲಿ ಪಿಕ್ಚರಲ್ಲಿ ಎಲ್ಲ ನೋಡಿದರೆ ನಿಮಗೆ ಆಲ್ರೆಡಿ ಫುಲ್ಲು ಚೆನ್ನಾಗಿ ಜೋರಾಗಿ ಹೋಮ ಬರ್ತಿರೋದು ಕಾಣುತ್ತೆ. ಆದರೆ ಆ್ಯಕ್ಚುಲ್ ಹೋಮ ಮಾಡಿರೋ ಕಡೆ ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಅಗ್ನಿಗಿಂತ ಜಾಸ್ತಿ ಹೊಗೆನೇ ತುಂಬ ಇರುತ್ತೆ. ಯಾಕಂದರೆ ಅದು ಹೊಗೆ ಬೆಂಕಿ ಹತ್ಕೊಳ್ಳೋಕ್ಕೆ ಸಮಯ ಬೇಕು, ಆಮೇಲೆ ಒಣಗಿರಬೇಕು ಕಟ್ಟಿಗೆ, ಅದೆಲ್ಲ ಇದೆ. ಇಲ್ಲಿ ಹೇಳ್ತಿರೋದು ಅದೇ, ಹೋಮ ಮಾಡ್ತಾಯಿದ್ದಾರೆ, ವಿಧಿಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ಹೋಮ ಮಾಡ್ತಿದ್ದಾರೆ. ಹೋಮ ಅದು ಹೊರಗಡೆ ಕ್ಲೋಸ್ಡ್ ರೀಜನಲ್ಲೆಲ್ಲ ಹೊರಗಡೆ ಮಾಡ್ತಿದ್ದಾರೆ. ಹೊರಗೆ ಮಾಡಬೇಕಾದ್ರೆ ಗಾಳಿ ಬೀಸ್ತಾ ಇರುತ್ತೆ, ಸೊ ಗಾಳಿಯಿಂದ ಹೊಗೆ ಎದ್ದಿದೆ ಅಂತ ಹೇಳ್ತಿದ್ದಾರೆ. ದಿಕ್ಕುಗಳು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ಕಣ್ಣಿಗೆ ದೂರದಲ್ಲಿರುವ ಮರಗಳಲ್ಲಿ ಎಲೆಗಳು ವಿರಳವಾಗಿದ್ದರೂ ದಟ್ಟವಾಗಿರುವಂತೆ ತೋರುತ್ತದೆ. ಆ ಹೊಗೆ ಎಷ್ಟು ಹೆಚ್ಚಾಗಿದೆ ಅಂದರೆ ನಮಗೆ ದೂರದಲ್ಲಿ ಏನಿದೆಯೋ ಅದು ಕಾಣ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ, ಆ ಹೋಮದ ಜಾಗದ ಸುತ್ತಲೂ ಹೊಗೆ ಆವರಿಸಿದೆ. ಎಷ್ಟು ಆವರಿಸಿದೆ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಮರಗಳಲ್ಲಿ ದೂರದಲ್ಲಿ ಮರಗಳು, ಅದಕ್ಕೆ ಎಲೆಗಳು ಇಲ್ಲ, ಅದಕ್ಕೆ ತುಂಬ ಕಮ್ಮಿ ಎಲೆ ಇದ್ದರೂ ಅದು ದಟ್ಟವಾಗಿರೋ ಥರ ಕಾಣ್ತಿದೆ. ಯಾಕಂದರೆ ಮರ ತುಂಬ ಹೊಗೆ ತುಂಬಿಸ್ಕೊಂಡು ದೂರದಿಂದ ನೋಡ್ಬೇಕಾದ್ರೆ ಮರದಲ್ಲಿ ತುಂಬ ಎಲೆಗಳಿದೆಯೇನೋ ಅನ್ನೋ ಥರ ಕಾಣ್ತಿದೆ ಅಂತ ಹೇಳಿದ್ದಾರೆ. ರಾತ್ರಿ ಸಂಚಾರಿಗಳಾದ ಪ್ರಾಣಿಗಳು ಅಲ್ಲಲ್ಲಿ ಸಂಚಾರವನ್ನಾರಂಭಿಸುತ್ತಿವೆ. ಈಗ ಅದು ಹೋಮದ್ದಾಯಿತು, ಈಗ ಪ್ರಾಣಿಗಳ ಬಗ್ಗೆ ಬಂದಿದ್ದಾರೆ. ನಮ್ಮ ತಪೋವನದ ಮೃಗಗಳು ವೇದಿಗಳ ಪುಣ್ಯ ಪ್ರದೇಶಗಳಿಗೆ ಬಂದು ಮಲಗುವುದನ್ನು ನೋಡು. ಪ್ರಾಣಿಗಳೆಲ್ಲ ರಾತ್ರಿ ಸಂಚಾರ ಪ್ರಾಣಿಗಳು ಓಡಾಡ್ತಾ ಇದೆ. ಆಮೇಲೆ ನಮ್ಮ ತಪೋವನದ ಮೃಗಗಳು ಬಂದು ಅಲ್ಲಿ ವಿಶ್ರಾಂತಿ ಪಡೆಯೋಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೀತೆ ಅದಾದಮೇಲೆ ಸೀತೆ ತಾರಾಪುಂಜ ರಂಜಿತಳಾಗಿ ರಜನಿಯು ಬಂದಳು. ಇದು ರಾತ್ರಿಯನ್ನು ವರ್ಣಿಸೋದಕ್ಕೆ ಒಂದು ಥರ ಯೂಸ್ ಮಾಡ್ಯಾರ ವರ್ಡ್ಸು. ತಾರಾಪುಂಜ ರಂಜಿತಳಾಗಿ ರಜನಿಯು ಬಂದಳು. ರಜನಿಯು ಅಂದರೆ ರಾತ್ರಿ, ತಾರಾಪುಂಜ ರಂಜಿತಳಾಗಿ ಅಂದರೆ ಆಕಾಶದಲ್ಲಿ ನಕ್ಷತ್ರಗಳಿರುತ್ತಲ್ಲ, ನಕ್ಷತ್ರಗಳು 1, 2 ಆ ಥರ ಇರಲ್ಲ, ತುಂಬ ನಕ್ಷತ್ರಗಳಿರುತ್ತೆ. ಅದು ತಾರಾಪುಂಜ ಅಂತ ಹೇಳ್ತಿದ್ದಾರೆ. ಸೊ ಗ್ರೂಪ್ ಆಫ್ ನಕ್ಷತ್ರಗಳನ್ನು ಕಾವ್ಯಾತ್ಮಕವಾಗಿ ತಾರಾಪುಂಜ ರಂಜಿತಳಾಗಿ ರಾತ್ರಿಯು ಬಂದಳು. ಚಂದ್ರನು ಚಂದ್ರಿಕೆಯನ್ನು ಹೊದೆದು ಅಂಬರ ತಳದಲ್ಲಿ ಉದಿಸಿ ಬಂದನು. ಚಂದ್ರನು ಚಂದ್ರಿಕೆಯನ್ನು ಹೊದೆದು ಅಂಬರ ತಳದಲ್ಲಿ ಉದಿಸಿ ಬಂದನು ಅಂತಿದೆ. ಅಂಬರ ತಳದಲ್ಲಿ ಅಂದರೆ ಏನಂತ ನಂಗೆ ಗೊತ್ತಿಲ್ಲ. ಸೊ ಚಂದ್ರನು ಚಂದ್ರಿಕೆಯನ್ನು ಹೊದೆದು ಬಂದನು ಅಂತ ತಿಳ್ಕೊಳ್ಳೋಣ. ನೀನು ಹೋಗಿ ರಾಮನ ಪಾರ್ಶ್ವದಲ್ಲಿರು. ಸವಿ ಮಾತಿನಿಂದ ನನ್ನನ್ನು ಸಂತೋಷಪಡಿಸಿದ್ದೀಯೇ ಅಂತ ಹೇಳ್ತಾರೆ. ಆಯಿತು ಸೀತೆ, ಆಯಿತು ರಾತ್ರಿ ಆಯಿತು, ಈಗ ಹೊಗೆ ಎಲ್ಲ ಹೋಮ ಮಾಡಿ ತುಂಬ ಹೊಗೆ ತುಂಬಿದೆ, ಪ್ರಾಣಿಗಳೆಲ್ಲ ವಿಶ್ರಾಂತಿ ತಗೊಳ್ಳಿದೆ, ರಾತ್ರಿ ಪ್ರಾಣಿಗಳು ಸಂಚರಿಸುತ್ತಿದೆ. ಸೀತೆ, ತುಂಬ ಸಮಯ ಆಯಿತು, ನೀನು ಹೋಗಿ ರಾಮನೊಟ್ಟಿಗೆ ಇರು. ತುಂಬ ಸವಿ ಮಾತು ಚೆನ್ನಾಗಿ ಮಾತಾಡಿಸಿ ನನ್ನನ್ನು ಖುಷಿಪಡಿಸಿದ್ದೀಯ. ಅದು ಹೇಳಿ ಮೈಥಿಲಿ ನನ್ನೆದುರಿಗೆ ಈ ಒಡವೆಗಳಿಂದ ಸಿಂಗರಿಸಿಕೋ ಅಂತ ಹೇಳ್ತಿದ್ದಾರೆ. ಮತ್ತೆ ಈ ದಿವ್ಯಾಲಂಕಾರಗಳನ್ನು ಧರಿಸು, ನೋಡಿ ಸಂತೋಷಪಡುತ್ತೇನೆ.
ಸಂತೋಷಿಸುತ್ತೇನೆ ಎಂದಳು. ಅಷ್ಟು ಎಲ್ಲ ಮಾತುಕತೆ ಆದಮೇಲೆ ಅವರಿಗೆ ಖುಷಿಯಾಗಿ, ನಮಗೆ ಅದೇ ಹಳೆಯ ಶ್ಲೋಕಗಳೆಲ್ಲ ಗೊತ್ತಾಯಿತು, ಅನಸೂಯೆಗೆ ಎಷ್ಟು ಖುಷಿಯಾಗಿತ್ತು ಸೀತೆಯ ಮಾತುಗಳನ್ನು ಕೇಳಿ ಅಂತ. ಆ ಖುಷಿಯನ್ನು ವ್ಯಕ್ತಪಡಿಸಲಿಕ್ಕೆ ಅವರು ಅವರು ಮೊಮ್ಮಗಳ ಥರ ನೋಡ್ತಿದ್ದಾರೆ ಅಂತ ನಾವು ಹೇಳಿದ್ವಿ. ಅದನ್ನು ಪ್ರೀತಿಯಿಂದ ಈಗ ಸೀತೆಗೆ ಅನಸೂಯ ದೇವಿ ಅವರ ಒಡವೆಗಳನ್ನು ಕೊಟ್ಟಿದ್ದಾರೆ. ತಗೋಪುಟಿ, ಇದನ್ನು ಹಾಕು, ಇದರಿಂದ ಅಲಂಕಾರ ಮಾಡ್ಕೋ ಅಂತ ಅನಸೂಯ ದೇವಿ ಅವರ ಒಡವೆಗಳನ್ನು ಸೀತೆಗೆ ಕೊಡ್ತಾರೆ. ನನಗೆ ನೀನು ಹಾಕ್ಕೊಂಡ್ರೆ ನಂಗೆ ಖುಷಿಯಾಗುತ್ತೆ, ನೋಡಿ ಸಂತೋಷ ಪಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಇಷ್ಟು ಈ ಶ್ಲೋಕಗಳಾದ ಅರ್ಥ. ಧನ್ಯವಾದ. ಜೈ ಶ್ರೀರಾಮ್.